ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ. ಸ್ವಾಮಿ, ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದೆ. ವಾರದ ಮೊದಲನೆಯ ದಿವಸ, ನೀವು ಮೃತ್ಯುಂಜಯನಾದಂಥ ದಿವಸ. ದೇವ, ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪವಿತ್ರ ಆತ್ಮರ ಮೂಲಕ ನಡೆಸುವುದಕ್ಕಾಗಿ ನಿಮಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯ ಆಮೆನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂತಹ ನಮಸ್ಕಾರಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಈ ದಿವಸ ಕೂಡ ಎಲ್ಲ ರೀತಿಯಲ್ಲಿಯೂ ಹೇರಳವಾಗಿ ಆಶೀರ್ವದಿಸಲಿ. ಈ ದಿವಸದ ಸಂದೇಶದ ಭಾಗವು 2 ಅರಸು 17ನೇ ಅಧ್ಯಾಯ 24ರಿಂದ 2 ಅರಸು 17ನೇ ಅಧ್ಯಾಯ 24ರಿಂದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಚನದ ಕಡೆಗೆ ಹೋಗೋಣ. 2 ಅರಸು 17:24. ಸಮಾರ್ಯದೆನಿಸಿಕೊಳ್ಳುವ ಮಿಶ್ರ ಜನಾಂಗದವರ ಉತ್ಪತ್ತಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸಮಾಜದವರಂದರೆ ಇತರ ಜನಾಂಗದವರು ಈ ಭೂಲೋಕದಲ್ಲಿ ಅವರೊಂದಿಗೆ ಈ ದೇವರಿಂದ ಆಯ್ಕೆಯಾದವರು ಮಿಶ್ರ ಸಂತಾನ ಉತ್ಪತ್ತಿಯನ್ನು ಮಾಡಿಕೊಂಡಿದ್ದಾರೆ. ಇದು ದೇವರಿಗೆ ಬಹಳ ಒಂದು ದೊಡ್ಡ ಒಂದು ಬೇಸರ ಅಂತ. ಇವತ್ತು ಕೂಡ ಹಾಗೆ ಕ್ರಿಶ್ಚಿಯನ್ಗಳು ನಾವು ದೇವರ ಮಕ್ಕಳು ಅಂತ ಹೇಳ್ತಾರೆ. ಕಡೆಗೆ ಬೇರೆ ಅನ್ಯ ಜನಾಂಗಗಳಿಗೆ ಹೆಣ್ಣುಗಳನ್ನು ಕೊಡ್ತಾರೆ, ಅನ್ಯ ಜನಾಂಗದಿಂದ ಹೆಣ್ಣುಗಳನ್ನು ತರ್ತಾರೆ. ಅಲ್ಲಿ ಸಂತಾನ ಉತ್ಪತ್ತಿ ಆಗುವಂಥದ್ದು ಅದು ಮಿಶ್ರ ಜನಾಂಗ. ಇದು ದೇವರಿಗೆ ಬಹಳ ಒಂದು ದೊಡ್ಡ ಬೇಸರ. ಅದರಲ್ಲಿ ಇವತ್ತು ಜನಗಳು ನಾನಾ ರೀತಿ ಕಷ್ಟ, ಸಂಕಟ, ದುಃಖಗಳನ್ನು ಅನುಭವಿಸ್ತಲೇ ಇದ್ದಾರೆ. ಅದು ಮಾತ್ರವಲ್ಲ, ಕೆಲವೊಂದು ಬೋಧಕರುಗಳು ಕೂಡ ಅವರಿಗೊಂದು ಜನ ಲೆಕ್ಕಕ್ಕೋಸ್ಕರ, ಇತರ ಇನ್ಯಾವುದೋ ಲಾಭಕ್ಕೋಸ್ಕರ ಬೇಗ ದೀಕ್ಷಾಸ್ಥಾನವನ್ನು ಕೊಡಿಸಿಬಿಟ್ಟು ದೀಕ್ಷಾಸ್ಥಾನ ತಗೊಳ್ಳಿ ಅಂತ ಹೇಳಿ ಸರಿಯಾಗಿ ಬೋಧನೆ ಮಾಡದೆ, ವಿವರಗಳನ್ನು ತಿಳಿಸದೆ, ಹಿಂದೆ ಮುಂದೆ ನೋಡದೆ ದೀಕ್ಷಾಸ್ಥಾನವನ್ನು ಕೊಟ್ಟು ಕ್ರೈಸ್ತರು ಅಂತ ಹೇಳಿಸಿಕೊಳ್ಳುವ ಹಾಗೆ ಮಾಡುತ್ತಾರೆ. ಅದು ಕಡೆಗೆ ಬಹಳ ತೊಂದರೆಗೆ ಗುರಿಯಾಗುವಂಥದ್ದು. ಇದು ಕೂಡ ಇವತ್ತು ಹಿಂದೆಯೂ ನಡೆದು ಹೋಗಿದೆ, ಇವತ್ತು ಕೂಡ ಅದುವೇ ನಡೀತಾ ಇದೆ. ಆ ವಿಚಾರವನ್ನು ಇವತ್ತು ನಾವು ತಿಳಿದುಕೊಳ್ಳುವಂಥದ್ದು. 17:24 2 ಅರಸು. ಅಶ್ಶೂರದ ಅರಸನು ಸಮಾರ್ಯ ಪಟ್ಟಣಗಳಲ್ಲಿ ವಾಸವಾಗಿದ್ದ ಇಸ್ರಾಯೇಲರನ್ನು ಸೆರೆಯಾಗಿ ಒಯ್ದ ನಂತರ ಅವರಿಗೆ ಬದಲಾಗಿ ಆ ಪಟ್ಟಣಗಳಿಗೆ ಬಾಬೆಲ್, ಕೂತ, ಅವ್ವ, ಹಮಾತ್, ಸೆಫರ್ಯಮ್ ಎಂಬ ಊರುಗಳವರನ್ನು ಕಳುಹಿಸಿದನು. ಅವರು ಸಮಾರ್ಯ ದೇಶವನ್ನು ಸ್ವತಂತ್ರಿಸಿಕೊಂಡು ಅದರ ಪಟ್ಟಣಗಳಲ್ಲಿ ವಾಸ ಮಾಡಿದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಿರೋಧಿಗಳಾದ ಅರಸನು ಏನು ಮಾಡಿದ? ಸಂಪೂರ್ಣ ದೇವರು ಕೋಪದಿಂದ ಇಸ್ರಾಯೇಲರನ್ನು ಇತರ ಜನಾಂಗಗಳಿಗೆ ಒಪ್ಪಿಸಿಕೊಟ್ರು. ಆಗಲ್ಲಿ ಅವರು ಏನು ಮಾಡಿದರು? ಆ ಸ್ಥಳಗಳಲ್ಲಿ ಅನ್ಯರು, ಸಮಾಜದವರು ಅಂದರೆ ಇತರ ಜನಾಂಗದವರು, ಇತರ ಜಾತಿಯವರು ಆ ಪಟ್ಟಣಗಳಲ್ಲಿ ವಾಸ ಮಾಡಿದರು. ಆಮೇಲೆ ಅವರಿಗೆ ಆರಂಭದಲ್ಲಿ ಯೆಹೋವನ ಭಯಭಕ್ತಿ ಇರಲಿಲ್ಲವಾದ್ದರಿಂದ ಆತನು ಸಿಂಹಗಳನ್ನು ಕಳುಹಿಸಿದನು. ಅವು ಅವರಲ್ಲಿ ಅನೇಕರನ್ನು ಕೊಂದವು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ದೇವರು ಏನು ಮಾಡಿದರು? ಅವರಲ್ಲಿ ಅನೇಕರಿಗೆ ಅಲ್ಲಿ ದೇವರ ಒಂದು ಭಯ ಭಕ್ತಿ, ದೇವರು ಯಾರೆಂಬುದೇ ಇರಲಿಲ್ಲ. ಅವರಲ್ಲಿ ದೇವರ ಸಿಂಹಗಳನ್ನು ಕಳಿಸಿ ಏನು ಮಾಡಿದ್ರಿಂದ ಕೊಂದು ಹಾಕಿದರು. ಹಾಗೆ ದೇವರಿಗೆ ವಿರುದ್ಧವಾಗಿ ಯಾರು ಯಾವ ಕೆಲಸಗಳನ್ನ ಮಾಡ್ತಾರ, ಇವತ್ತು ಕಾಡು ಪ್ರಾಣಿಗಳು ಕೂಡ ಕೊಲ್ಲುವುದು ಅದೇ. ಇವತ್ತು ಹುಲಿಗಳು ಕೊಲ್ತವೆ, ಸಿಂಹಗಳು ಕೊಲ್ತವೆ, ಹಾವುಗಳು ಕಚ್ಚಿಕೊಳ್ತವೆ, ಆನೆಗಳು ಕೊಲ್ತವೆ. ನಾನಾ ರೀತಿಯಲ್ಲಿ ಇದು ದೇವರ ಒಂದು ಶಾಪವಾಗಿದೆ ಅಂತ ಇದರ ಅರ್ಥ. 26. ಅಶ್ಶೂರದ ಅರಸನ ಸೇವಕರು ತಮ್ಮ ಅರಸನಿಗೆ, ನೀನು ಸಮಾರ್ಯ ಪಟ್ಟಣಗಳಿಗೆ ಕಳುಹಿಸಿದ ಆಯಾ ಊರುಗಳ ಜನರು ಆ ದೇಶದ ದೇವರಿಗೆ ನಡೆಯತಕ್ಕ ರೀತಿಯನ್ನು ಅರಿಯದವರಾಗಿದ್ದಾರೆ. ಆದ್ದರಿಂದ ಅಲ್ಲಿನ ದೇವರು ಸಿಂಹಗಳನ್ನು ಕಳುಹಿಸಿ ಅವರನ್ನು ಸಂಹರಿಸುತ್ತಾನೆ ಎಂದು ತಿಳಿಸಿದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ನೋಡಿ, ದೇವರಿಗೆ ವಿರುದ್ಧವಾದವರು ಒಂದು ಕಡೆ ಇವತ್ತು ಈ ರಾಜರುಗಳು, ಅರಸರುಗಳು, ಅಧಿಕಾರಿಗಳು ಅಂತೇಳಿ ಕಳಿಸ್ತಾರೆ. ದೇವರಿಂದ ಆದುಕೊಂಡವರಿಗೆ ವಿರೋಧವನ್ನು ಕೊಡ್ತಾರೆ. ಆಗ ಯಾರು ಈ ರೀತಿ ಬಲಾತ್ಕಾರ ಮಾಡ್ತಾರೋ ಅಂಥವ್ರನ್ನು ಅಲ್ಲಿ ಕಾಡು ಪ್ರಾಣಿಗಳು ಪೀಡಿಸ್ತವೆ, ಕೊಲ್ತವೆ ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದರೆ ಅದು ಯಾಕೆ ಹೀಗಾಯಿತು ಎಂಬುದಾಗಿ ಅವರಿಗೆ ಗೊತ್ತಿರುವುದಿಲ್ಲ. ದೇವರಿಗೆ ಯಾರು ವಿರುದ್ಧವಾಗಿರ್ತಾರೋ, ಯಾರು ವಿರುದ್ಧವಾಗಿ ಹೋಗ್ತಾರೋ, ದೇವರನ್ನು ಆದುಕೊಂಡು ದೇವರ ದರ್ಶನ ಆದವರು ಅಥವಾ ಆಗದವರು ವಿರುದ್ಧವಾಗಿ ಹೋದಾಗ ಖಂಡಿತವಾಗಿ ಈ ಶಿಕ್ಷೆ ಬರುವಂಥದ್ದು. ದೇವರನ್ನ ಅರಿಯದವರಿಗೆ, ದೇವರು ಯಾರಿಗೆ ದರ್ಶನ ಕೊಡಲಿಲ್ಲೋ ಅವರಿಗೆ ಅದು ಯಾಕೆ ಅಂತ ಗೊತ್ತಿಲ್ಲ. ಆದರೆ ನಮಗೆ ಗೊತ್ತಿದೆ ಯಾಕೆ ಈ ರೀತಿ ಶಿಕ್ಷೆ ಬರ್ತಾ ಇದೆ.
ದೇವರ ಆದುಕೊಂಡವರೇ ಇರಲಿ, ದೇವರು ಆದುಕೊಳ್ಳದವರಿಗೆ ಇರಲಿ, ವಿರುದ್ಧವಾಗಿ ಹೋಗುವಾಗಲ್ಲಿ ಶಿಕ್ಷೆ ಬರ್ತದೆ ಅಂತಿದ್ದಾರೆ ಅರ್ಥ. ಕಾಡು ಪ್ರಾಣಿಗಳಿಂದಲೂ ಶಿಕ್ಷೆ ಬರಬಹುದು. ಈಗ ಇಸ್ರಾಯೇಲರು ಕೂಡ ದೇವರಿಗೆ ವಿರುದ್ಧವಾಗಿ ತೆರಿಗೆ ಬಿದ್ದಾಗ ಏನು ಮಾಡಿದ್ರು, ಆ ಉರಿ ಮಂಡಲ ಅಂದರೆ ಅಂತ ಕಟ ಸರ್ಪಗಳಿಂದ ಕಚ್ಚಿಸಿ ಎಷ್ಟೋ ಜನ ಇಸ್ರಾಯೇಲರು ಅದರಲ್ಲಿ ಸತ್ತು ಹೋದರು ಎಂಬುದಾಗಿ ಕೂಡ ನಾವು ಇದನ್ನು ತಿಳಿದುಕೊಂಡಿದ್ದೇವೆ. ಆಗ ಇದೇ ರೀತಿ ಕೂಡ ಇವತ್ತು ಕೂಡ ನಡೀತಾ ಇರುವಂಥದ್ದು. 27 ಆಗ ಅವನು ಅವರಿಗೆ ಅಲ್ಲಿಂದ ಇಲ್ಲಿಗೆ ಸೆರೆಯವರಾಗಿ ಬಂದಿರುವ ಯಾಜಕರಲ್ಲೊಬ್ಬನನ್ನು ಅಲ್ಲಿಗೆ ಕಳುಹಿಸಿರಿ, ಅವನು ಹೋಗಿ ಅಲ್ಲಿ ವಾಸವಾಗಿದ್ದು ಆ ದೇಶದ ದೇವರಿಗೆ ನಡೆಯತಕ್ಕ ರೀತಿಯವರಿಗೆ ಕಳುಹಿಸಲಿ ಎಂದು ಆಜ್ಞಾಪಿಸಿದನು. ಆಗ ನೋಡಿ, ಅನೇಕರಲ್ಲಿ ಏನಾಯಿತು, ಈ ದೇವರ ವಿರೋಧಿಗಳು ದೇವರ ಆದುಕೊಂಡವರಲ್ಲಿಗೆ ಈ ರೀತಿ ವಿರೋಧಿಗಳನ್ನ ಕಳಿಸಿದಾಗ ಅಲ್ಲಿ ಶಿಕ್ಷೆ ಅನುಭವಿಸಿದಾಗ ಅರಸ ಏನು ಹೇಳ್ತಾನೆ, ಒಂದು ಯಾಜಕನಲ್ಲಿ ಸೆರೆಯಲ್ಲಿದ್ದಾನೆ, ಜೈಲಲ್ಲಿದ್ದಾನೆ, ಹೋಗಿ ಅವನನ್ನು ಅಲ್ಲಿಗೆ ಕಳಿಸಲಿ, ಆಗ ಸೆರೆಯಿಂದ ಬಿಡಿಸಲಿ, ಕಳಿಸಿ ಅವ್ರಿಗೆ ಯಾವ ರೀತಿ ನಡ್ಕೊಳ್ಬೇಕು ಅಂತ ಅಲ್ಲಿಗೆ ತಿಳಿಸ್ತಾನೆ ಅಂತ ದೇವರ ನಮಗೆ ಸ್ತೋತ್ರ. ಹಾಗೆ ದೇವರಿಗೆ ವಿರುದ್ಧವಾಗಿ ನಡೆದುಕೊಳ್ಳುವಾಗ ದೇವರು ಜೈಲಲ್ಲಿದ್ದರೂ ಕೂಡ ಅಲ್ಲಿ ಏನು ಮಾಡ್ತಾರೆ, ಅಂಥವ್ರನ್ನ ಕಳುಹಿಸಿ ಹೋಗಿ ಅಲ್ಲಿಗೆ ದೇವರ ರೀತಿಯನ್ನು ಸಾರುವವರಾಗಿದ್ದಾರೆ, ದೇವರ ಪರವಾಗಿ ಸಾಕ್ಷಿ ಕೊಡುವವರಾಗಿದ್ದಾರೆ, ಜೈಲಿಂದಲೂ ಬಿಡುಗಡೆಯಾಗಿದ್ದಾರೆ. ನಮಗೆ ಸ್ತೋತ್ರ. ಉದಾಹರಣೆಗೆ ಜೋಸೆಫ್ ಅಂದರೆ ಯೂಸೆಫನ ಐಗುಪ್ತ ದೇಶದ ಅರಸನ ಹೆಂಡತಿ ಸುಳ್ಳು ಹೇಳಿ ಜೈಲಿಗೆ ಹಾಕಿಸಿದ್ರು. ಅಲ್ಲಿ ಅಡಿಗೆ ಭಟ್ಟನು ಪಾನಕರೊಬ್ಬರನ್ನು ಅವರು ಕೂಡ ಜೈಲಲ್ಲಿದ್ದರು. ಕಡೆಗೆ ಅವರ ಮುಖಾಂತರ ಏನಾಯಿತು, ಆ ಅರಸನಿಗೆ, ಐಗುಪ್ತ ದೇಶದ ಅರಸನಿಗೆ ಅವರು ವಿಷಯವನ್ನು ತಿಳಿಸಿದರು. ಆಗಲಿಂದ ಜೋಸೆಫನಿಗೆ ಏನಾಯಿತು, ಜೈಲಿಂದ ಬಿಡುಗಡೆಯಾಯಿತು. ಐಗುಪ್ತ ದೇಶದ ಪ್ರಧಾನಮಂತ್ರಿಯಾದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇದು ಒಂದು ದೇವರ ಕಾರ್ಯ. ಒಂದೊಂದು ಸಲ ದೇವರಿಂದ ಕಾರ್ಯ ಬರುವಾಗ ದೇವರಿಂದ ಆಯ್ಕೆಯಾದವರಿಗೆ ಈ ರೀತಿ ಶಿಕ್ಷೆ ಬರುವುದು ಯಾಕೆಂದರೆ ಇತರರಿಗೆ ದೇವರ ವಿಷಯವನ್ನು ಸಾರುವುದಕ್ಕೋಸ್ಕರ. ಪೌಲ ಮತ್ತು ಶೀಲ ಸೆರೆಮನೆಯಲ್ಲಿ ಇದ್ದರು, ಅಲ್ಲಿ ಪ್ರಾರ್ಥನೆ ಮಾಡಿದರು. ಆ ಸೆರೆಮನೆಯ ಸ್ಥಳವೇ ಏನಾಯಿತು, ನಡುಗಿತು, ಕದಗಳು ತೆರೆದವು, ಕೈದಿಗಳು ಓಡಿ ಹೋದರು. ಅದು ಯಾಕೆ, ಅಲ್ಲಿದ್ದವರಿಗೆ ಸಾಕ್ಷಿಯಾಗಬೇಕಿತ್ತು ಆ ಒಂದು ವಿಷಯಕ್ಕಾಗಿ. ಹಾಗೆ ಇವತ್ತು ದೇವರಿಂದ ಆದುಕೊಂಡವರಿಗೆ ಅನೇಕ ಕಷ್ಟ, ಸಂಕಟ, ದುಃಖಗಳು ಬರುವುದು ಯಾಕೆಂದರೆ ವಿರೋಧಿಗಳಿಗೆ ಸಾಕ್ಷಿಗಳಾಗಲಿಕ್ಕೆ ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ. 28 ಅವರು ಸಮಾರ್ಯದಿಂದ ಸೆರೆಯವನಾಗಿ ಬಂದಿದ್ದ ಒಬ್ಬ ಯಾಜಕನನ್ನು ಅಲ್ಲಿಗೆ ಕಳುಹಿಸಿದನು. ಇವನು ಬೇತೇಲಿನಲ್ಲಿ ವಾಸವಾಗಿದ್ದು ಜನರಿಗೆ ದೈವಭಕ್ತಿಯನ್ನು ಬೋಧಿಸಿದನು. ನೋಡಿ, ಅಲ್ಲಿಂದ ಹೋಗಿ ಏನು ಮಾಡಿದ, ಜೈಲಿಂದ ಹೊರತಂದರು, ಆ ವಿರೋಧಿಗಳಿಗೆ ಹೋಗಿ ದೇವರ ವಾಕ್ಯವನ್ನು ಬೋಧಿಸಿದನು. ಹಾಗೆ ಇವತ್ತು ನಮಗೆ ಕೂಡ ಕಷ್ಟ, ಸಂಕಟ, ದುಃಖಗಳು ಬಂದಾಗ, ಒಂದು ರೀತಿ ಇಂಥಗಳು ಬಂದಾಗ ನಾವು ಹಿಂಜರಿಬಾರ್ದು. ಹಾಗೆ ಅದೇ ಸಮಯದಲ್ಲಿ ಬೇರೆಯವರಿಗೆ ವಾಕ್ಯವನ್ನು ಸಾರುವಂಥ ಪರಿಸ್ಥಿತಿ ಬರ್ತದೆ. ಆಗ ವಾಕ್ಯವನ್ನು ಅವರಿಗೆ ಸಾರಿಬಿಡಬೇಕು. ಇದು ನನ್ನ ಜೀವಿತದಲ್ಲಿ ಕೂಡ ನೆರವೇರಿತು. ಅಂದರೆ ನಾನು ಜೈಲಿಗೆ ಹೋಗಲಿಲ್ಲ, ದೇವರಿಗಾಗಿ, ದೇವರ ಒಂದು ಸುವಾರ್ತೆಗಾಗಿ ಬಹಳ ಇತರ ಮಾತು, ಕಷ್ಟ, ಸಂಕಟ, ದುಃಖಗಳನ್ನು ಅನುಭವಿಸಿದ್ದೇನೆ. ಕಡೆಗೆ ಅವರೇ ಪ್ರೀತಿಯಾಗಿ ಸಿಕ್ಕಿದ್ರು, ದೇವರು ಪ್ರೀತಿಯಾಗುವಂತೆ ಮಾಡಿದ್ರು. ಆಗ ಏನಾಯ್ತು, ಅವರಿಗೆ ಸುವಾರ್ತೆ ಸಾರುವುದಕ್ಕಾಗಿ ಆ ಸಮಯವನ್ನು ನಾವು ಉಪಯೋಗಿಸಿಕೊಂಡು ಅವರಿಗೆ ಸುವಾರ್ತೆ ಸಾರಬೇಕು, ಅವರಲ್ಲಿ ಕೋಪಗೊಳ್ಳಬಾರದು ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ. 29ನೇ ವಚನ. ಆದರೂ ಆ ಜನಾಂಗಗಳವರು ತಮ್ಮ ದೇವತೆ ವಿಗ್ರಹಗಳನ್ನು ಮಾಡಿಕೊಂಡು ತಾವು ವಾಸಿಸುವ ಊರುಗಳೊಳಗೆ ಸಮಾರ್ಯದವರು ಏರ್ಪಡಿಸಿದ್ದ ಪೂಜಾ ಸ್ಥಳಗಳಲ್ಲಿ ಅವುಗಳನ್ನಿಟ್ಟು ಪೂಜಿಸುತ್ತಿದ್ದರು. ನೋಡಿ, ದೇವರು ಏನು ಮಾಡಿದರು, ಅಲ್ಲಿ ಖಂಡಿತವಾಗಿ ಅವರ ಕೆಲಸವನ್ನೇ ಅಲ್ಲಿ ಬಿಡಲಿಲ್ಲ. ಬದಲಾಗಿ ದೇವತೆ ವಿಗ್ರಹಗಳನ್ನು ಮಾಡಿಕೊಂಡು ಅಲ್ಲಿ ಅದನ್ನೇ ಇಟ್ಟು ಅಲ್ಲಿ ವಿರೋಧ ನಡೆಸ್ತಾ ಇದ್ದರು, ವಿಗ್ರಹಾರಾಧನೆ ಮಾಡಿದರು. ಹಾಗೆ ಇವತ್ತು ಕೂಡ ಅನೇಕರು ಏನು ಮಾಡ್ತಾರೆ, ದೇವರಾದುಕೊಂಡವರ ಬಳಿಗೆ ಬಂದು ಅವರಿರುವಂಥ ಊರುಗಳಲ್ಲಿ ಬಂದು ನಮ್ಮ ದೇವರಲ್ಲ ಅಂತ ಹೇಳಿಕೊಂಡು ವಿಗ್ರಹಾರಾಧನೆ ಮಾಡ್ತಾರೆ, ಪೂಜೆ ಮಾಡ್ತಾರೆ, ಇತರರನ್ನು ಕೆಡಿಸ್ಲಿಕ್ಕೂ ಕೂಡ ನೋಡ್ತಾರೆ. ಅವರಿಗೆ ಬೋಧನೆ ಆಯಿತು, ಒಬ್ಬ ಯಾಜಕರನ್ನು ಜೈಲಿಂದ ಹೊರಗಡೆ ತಂದು, ಸೆರೆ ಅಂದರೆ ಜೈಲು, ಅಲ್ಲಿಂದ ಹೊರಗಡೆ ತಂದು ಅವನಿಗೆ ಸುವಾರ್ತೆ ಸಾರಿ ಆಯಿತು. ಆದರೆ ಜನಗಳು ಬಿಡಲಿಲ್ಲ. ಹಾಗೆ ಇವತ್ತು ನಾವು ಕೂಡ ಅನೇಕರಿಗೆ ಇದರ ವಿಷಯವಾಗಿ, ದೇವರ ವಿಷಯವಾಗಿ ಸಾರಿದರೆ ಅವರು ಅವರ ಪದ್ಧತಿಯನ್ನು ಬಿಡುವುದೇ ಇಲ್ಲ, ಅವರ ಸ್ವಭಾವವನ್ನು ಅವರು ಬಿಡುವುದೇ ಇಲ್ಲ. ಇವತ್ತು ಕೂಡ ಅದೇ ನಡೆದು ಹೋಗ್ತಾ ಇದೆ. ಕೇಳ್ತಾರೆ, ಮಾಡ್ತಾರೆ. ಆಗ ಯಾಕೆಪ್ಪ ಅವ್ರು ಕೇಳ್ತಾರೆ? ಅವರಿಗೆ ಒಳ್ಳೇದಾದರೆ ಸಾಕು, ಲಾಭ ಆಗಲಿಕ್ಕೆ ಆದರೆ ಸಾಕು, ಅವರ ಮಕ್ಕಳಿಗಳೇ ಆದರೆ ಸಾಕು, ನಾನಾ ರೀತಿಯಲ್ಲಿ ಅವರ ಒಂದು ಲಾಭಕ್ಕಾಗಿ ಮಾತ್ರ ಈ ಕೆಲಸವನ್ನು ಅವರು ಮಾಡ್ತಾರೆ, ಕೇಳ್ತಾರೆ.
ಆದರೆ ನಾವು ನಮ್ಮದನ್ನು ಹೇಗೆ ಬಿಡಬೇಕು, ನಮ್ಮ ಪೂರ್ವಿಕರು ಮಾಡಿಕೊಂಡು ಬಂದಿದ್ದು ಅಂತೇಳಿ ಅವರು ಬಿಡುವುದೇ ಇಲ್ಲ. ಇದು ಒಂದೊಂದು ಮನೆಯಲ್ಲಿ ಕೂಡ ಇದೇ ನಡೀತದೆ. ಗಂಡನನ್ನು ದೇವರು ಆರಿಸಿಕೊಂಡ ಹೆಂಡತಿ ಪೂರ್ವಕಾಲದನ್ನು ಬಿಡೋದಿಲ್ಲ, ಹೆಂಡತಿನ ಆರಿಸಿಕೊಂಡ ಗಂಡನ ಬಿಡೋದಿಲ್ಲ, ಮಕ್ಕಳು ನಾನಾ ರೀತಿಯಲ್ಲಿ ಇದು ನಡೆದು ಹೋಗುತ್ತದೆ ಇವತ್ತು ಕೂಡ. ಪೂಜಿಸಿದ್ದರು. 30 ಬಾಬೇಲಿನವರು ಸುಕ್ಕೋತನೋತು ಕೂತದವರು, ನೇರ್ಗಲ್ ಹಮಾತಿನವರು ಅಲ್ಲಿ ಇನ್ನು ಅವೀಯರು ಇಬಜ್ ಮತ್ತು ತರ್ಕತ್ ಎಂಬ ದೇವತೆಗಳನ್ನು ಪೂಜಿಸುತ್ತಿದ್ದರು. ಅವರವರಿಗೆ ಮನಸ್ಸು ಬಂದ ಹಾಗೆ ದೇವತೆಗಳನ್ನ ಮಾಡಿಕೊಂಡು ಅವರಿಗೆ ಸುವಾರ್ತೆ ಸಾರಿದ್ರು. ಅವ್ರು ಏನು ಮಾಡಿದ್ರು, ಅಲ್ಲಿ ಪೂಜಿಸ್ತಾ ಇದ್ರು. ಹಾಗೆ ಇವತ್ತು ಎಷ್ಟೇ ಸುವಾರ್ತೆ ಸಾರಿದ್ರು, ಏನೇ ಮಾಡಿದ್ರು, ಕೆಲವರು ದೇವರ ಬಳಿಗೆ ಬರುವುದೇ ಇಲ್ಲ, ಕೇಳ್ತಾರೆ ಅಷ್ಟೇ, ಮತ್ತು ಅದನ್ನು ಕೈಗೊಳ್ಳುವುದಿಲ್ಲ. ಇದು ಮತ್ತಾಯ 13ನೇ ಅಧ್ಯಾಯದಲ್ಲಿ ನೋಡುವಾಗ 4 ಕಾಳುಗಳ ಸಾಮತಿಗೆ ಇದು ಅಲ್ಲಿ ಹೋಲಿಕೆಯಾಗ್ತದೆ. ಹಾಗೆ ಇವತ್ತು ಅನೇಕರು ನಾನೋಗಿ ಸುವಾರ್ತೆ ಸಾರದೆ, ಅವರು ಕೇಳಲೇ ಇಲ್ಲ, ಮಾಡಲೇ ಇಲ್ಲ, ಅವರು ದೇವರ ಬಳಿಗೆ ಬರಬೇಕು, ಪ್ರೇಯರ್ ಮಾಡೋಣ, ಏನು ಮಾಡಿದರೂ ನಡೆಯೋದಿಲ್ಲ. ನನ್ನ ಸಹೋದರ ಸಹೋದರಿಯರೇ, ದೇವರ ಚಿತ್ತವಾದರೆ ಪ್ರಾರ್ಥನೆ ಮಾಡುವುದು ನಮ್ಮ ಕೆಲಸ. ಆದರೆ ದೇವರ ಚಿತ್ತವಾದರೆ ಮಾತ್ರ ಅವರನ್ನು ದೇವರೇ ಬದಲಾಯಿಸ್ತಾರೆ ಹೊರತು ಬಾಕಿ ಯಾರಿಂದ ಏನು ಮಾಡೋಕ್ಕೂ ಆಗುವುದಿಲ್ಲ. ಕಡೆಗೆ ನಾನು ಅವರಿಗೆ ಸುವಾರ್ತೆ ಸಾರದೆ, ಇವರಿಗೆ ಸುವಾರ್ತೆ ಸಾರದೆ, ನಾನು ಹೋದೆ, ಅವರು ಬದಲಾಗಲಿಲ್ಲ, ಅವರು ಅಂಥವ್ರು ಇಂಥವ್ರು ಅಂತ ಹೇಳಿಕೊಳ್ಳುವ ಕೆಲಸವೇ ಇರಬಾರದು. ಅದಕ್ಕಾಗಿ ಬೇಸರ ಪಟ್ಟುಕೊಳ್ಳಬಾರದು. ಅದೊಂದು ಸಂದರ್ಭವನ್ನು ದೇವರು ಒದಗಿಸಿ ಕೊಡ್ತಾರೆ, ಆಗ ಹೇಳಬೇಕು ಅಷ್ಟೇ. ಕೇಳಿದರೆ ಕೇಳ್ತಾರೆ, ಕೇಳಿದರೆ ಬಿಡ್ತಾರೆ. ದೇವರ ಆತ್ಮ ಅವರಲ್ಲಿ ಇರುವುದಾದರೆ, ಅವರು ದೇವರಿಗೆ ಬೇಕು ಅಂತಾದರೆ, ಅವರನ್ನು ಆಶೀರ್ವಾದ ಮಾಡಬೇಕು ಅಂತಾದರೆ ದೇವರೇ ಅವರನ್ನು ಆಶೀರ್ವದಿಸಿಕೊಳ್ತಾರೆ, ಇಲ್ಲದ್ರೆ ಬಿಟ್ಟು ಬಿಡ್ತಾರೆ. ಆದರೆ ಸುವಾರ್ತೆ ಮಾತ್ರ ಅವರಿಗೆ ತಲುಪಬೇಕೆಂಬುದು ದೇವರ ಒಂದು ಉದ್ದೇಶವಾಗಿದೆ. ಸೆಫರ್ವಯಿಮಿನವರು ತಮ್ಮ ಕುಲದೇವತೆಗಳಾಗಿರುವ ಅದ್ರಮೆಲೆಕ್, ಅನಮೈಲೆಕ್ ಎಂಬವುಗಳಿಗೋಸ್ಕರ ತಮ್ಮ ಮಕ್ಕಳನ್ನು ಆಹುತಿ ಕೊಡುತ್ತಿದ್ದರು. ಅದು ಮಾತ್ರವಲ್ಲ, ನೋಡಿ ಅವರು ಏನು ಮಾಡ್ತಾ ಇದ್ರು, ಮಕ್ಕಳನ್ನು ಆಹುತಿ ಕೊಡೋ ತಮ್ಮ ಮಕ್ಕಳನ್ನೇ ಕೊಲ್ತಾ ಇದ್ರು, ದೇವತೆಗಳಿಗೆ ಬಲಿ ಕೊಡ್ತಾ ಇದ್ರು. ಎಂಥ ಒಂದು ಕ್ರೂರಿ ಜನಾಂಗದವರಾಗಿರ್ಬೋದು. ಸುವಾರ್ತೆ ಹೇಳಿದ್ರು ಕೂಡ ಅವರು ಕೇಳಲೇ ಇಲ್ಲ, ಮಕ್ಕಳನ್ನು ಮತ್ತೆ ಬಲಿ ಕೊಡ್ತಾ ಇದ್ರು ಆ ದೇವತೆಗಳಿಗೆ, ಆ ವಿಗ್ರಹಗಳಿಗೆ ಎಂಬುದಾಗಿ. 32 ಅವರು ಯೆಹೋವನ ಭಕ್ತರಾಗಿ ಕನಿಷ್ಠರಲ್ಲಿ ಕೆಲವರನ್ನು ಪೂಜಾ ಸ್ಥಳ ಯಾಜಕರನ್ನಾಗಿ ನೇಮಿಸಿಕೊಂಡು ಅವರ ಮುಖಾಂತರವಾಗಿ ಪೂಜಾ ಸ್ಥಳದ ಗುಡಿಗಳಲ್ಲಿ ಆರಾಧನೆ ನಡೆಸುತ್ತಿದ್ದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅವರು ಏನು ಮಾಡ್ತಾ ಇದ್ರು, ದೇವರ ಹೆಸರುಗಳನ್ನು ಹೇಳಿಕೊಂಡು ಅವರಲ್ಲೇ ಒಂದು ಯಾಜಕರುಗಳನ್ನು ಅಂದರೆ ಪೂಜಾರಿಗಳನ್ನು ಮಾಡಿಕೊಂಡು ಈ ಕೆಲಸವನ್ನು ಮಾಡಿಕೊಳ್ತಾ ಇದ್ರು. ಹಾಗೆ ಇವತ್ತು ಕೂಡ ಅನೇಕರು ದೇವರ ಹೆಸರುಗಳನ್ನು ಹೇಳಿಕೊಳ್ತಾರೆ, ಮಾಯಾ ಮಂತ್ರ, ಜ್ಯೋತಿಷ, ವಿಗ್ರಹಾಧನೆ, ಜಾತ್ರೆ, ಹುಣ್ಣಿಮೆಗೆ ಹೋಗ್ತಾರೆ. ಅಲ್ಲಿ ಆ ಗುಡಿ, ಇಲ್ಲಿ ಈ ಗುಡಿ, ಅಲ್ಲಿ ಆ ಪೂಜೆ, ಈ ಪೂಜೆ ಅಂತ ದೇವಾಲಯಕ್ಕೆ ಬರುವಾಗ ಮಾತ್ರ ಅವರು ಕ್ರೈಸ್ತರಾಗಿ ಬರ್ತಾರೆ. ಹೆಸರು ಮಾತ್ರ ದೇವರದ್ದು. ಹಾಡು ಹೇಳ್ತಾರೆ, ಕುಣಿತಾರೆ, ಚಪ್ಪಳೆ ತಡ್ತಾರೆ. ಅನೇಕ ಸೇವಕರುಗಳು ಕೂಡ ಇದನ್ನೇ ಮಾಡ್ತಾರೆ. ಅಯ್ಯೋ, ನನ್ನ ಅಕ್ಕ ಬರಕ್ಕೆ ಹೇಳಿದ್ರು, ನನ್ನ ತಂಗಿ ಬರಕ್ಕೆ ಹೇಳಿದ್ರು, ಅಣ್ಣ ಬರಕ್ಕೆ ಹೇಳಿದ್ರು, ತಮ್ಮ ಬರಕ್ಕೆ ಹೇಳಿದ್ರು, ತಂದೆ ತಾಯಿ ಬರಕ್ಕೆ ಹೇಳಿದ್ರು. ಹೋಗೋದಿದ್ರೆ ಅವರಿಗೆ ಬೇಜಾರಾಗ್ತದಲ್ಲಪ್ಪ, ನನಗೆ ದೇವರಲ್ಲಿ ಭರವಸೆ ಇದೆ, ನನ್ನ ಹೃದಯದಲ್ಲಿ ದೇವರ ಯೋಚನೆ ಇದೆ ಅಂತ ಹೇಳ್ಕೊಂಡು ಈ ರೀತಿ ನಾಟಕ ಕ್ರೈಸ್ತರಾಗಿದ್ದಾರೆ. ಇವತ್ತು ಕೂಡ ದೇವರ ಹೆಸರು ಹೇಳಿಕೊಂಡು ಅದಕ್ಕೆಲ್ಲದಕ್ಕೂ ಪ್ರತಿಫಲ ಕೊಡೋರು ದೇವರಾಗಿದ್ದಾರೆ. ಅದಕ್ಕೆ ಶಿಕ್ಷೆಯನ್ನು ಅನುಭವಿಸ್ತಾ ಇರೋದು ಅಂಥದ್ದು. 33 ಯೆಹೋವನ ಭಕ್ತರಾಗಿದ್ದರೂ ತಾವು ಬಿಟ್ಟು ಬಂದ ದೇವತೆಗಳ ಪದ್ಧತಿಯ ಪ್ರಕಾರ ತಮ್ಮ ಕುಲದೇವತೆಗಳ ಆರಾಧನೆಯನ್ನು ಮಾಡುತ್ತಿದ್ದರು. ನೋಡಿ, ದೇವರ ಭಕ್ತರಾಗಿದ್ದರೂ ಕೂಡ ಹಿಂದಿನಿಂದಲೇ ಅವರು ಮಾಡಿಕೊಂಡು ಬಂದಿದ್ದನ್ನು ಅವರು ಬಿಡಲೇ ಇಲ್ಲ. ಇದು ಯೆರೆಮೀಯನ ಗ್ರಂಥದಲ್ಲಿ, ವಿಶೇಷವಾಗಿ ಎಜ್ಕೇಲನ ಗ್ರಂಥದಲ್ಲಿ ಕೂಡ ನಾವು ಓದ್ಬೋದು. ಇವರು ಏನು ಮಾಡ್ತಾ ಇದ್ರು, ಅವ್ರ ಗೋಡೆಯನ್ನು ಕೊರೆದು ಈ ಯೆರೆಮೀಯನಿಗೆ, ಎಜ್ಕೇಲನಿಗೆ ಹೆದರಿಕೊಂಡು ಅದರ ಒಳಗಡೆ ವಿಗ್ರಹಗಳನ್ನ ಇಟ್ಟುಕೊಂಡು ಅಲ್ಲಿ ಧೂಪಾರತಿ ಮಾಡ್ತಾ ಇದ್ರು ಎಂಬುದಾಗಿ ನಾವು ಎಜ್ಕೇಲನ ಗ್ರಂಥದಲ್ಲಿ ಸ್ಪಷ್ಟವಾಗಿ ಇದನ್ನು ಓದಿ ತಿಳಿದುಕೊಳ್ಳಬಹುದು. ಇವತ್ತು ಅನೇಕರು ಇದೇ ಕೆಲಸವನ್ನು ಮಾಡ್ತಾರೆ. ಬಹಳ ದೊಡ್ಡ ದೊಡ್ಡ ಸೇವಕರುಗಳು ಅಂತ ಹೇಳ್ಕೊಳ್ತಾರೆ, ಶಿಷ್ಯಂದರು ಅಂತ ಹೇಳ್ಕೊಳ್ತಾರೆ. ಅದೇ ಒಂದು ಆ ಮಾರ್ಗ, ಈ ಮಾರ್ಗ, ಆ ಸಭೆ, ಈ ಸಭೆ ಅಂತ ಹೇಳ್ತಾರೆ, ಹಾಡು ಹೇಳ್ತಾರೆ, ಕುಣಿತಾರೆ. ಮನೆಯಲ್ಲಿ ಮಾಯಾ ಮಂತ್ರ, ಜ್ಯೋತಿಷಗಳು ಬೇಕಾದಷ್ಟು ತುಂಬಿ ಹೋಗಿರ್ತವೆ. ಇದೆಲ್ಲ ನನ್ನ ಕಣ್ಣಾರೆ ಕಂಡಂಥದ್ದು, ಕಾಣುತ್ತಲೇ ಇದ್ದೇನೆ. ಆಗ ಇಂಥಲ್ಲಿಗೆ ಏನಾಗ್ತದೆ, ದೇವರ ಕೋಪವು ಅವರ ಮೇಲೆ ಬರುವಂಥದ್ದು. ಆಗ ಇವರ ಹಾಗೆ ನಾವು ಆಗಬಾರದು, ಬಹಳ ಎಚ್ಚರವಾಗಿರಬೇಕು. 34ನೇ ವಚನ
ಅವರು ಆ ಕಾಲದಲ್ಲಿ ರೂಢಿಯಾದ ಪದ್ಧತಿಯಂತೆ ಇಂದಿನವರೆಗೂ ನಡೆಯುತ್ತಾರೆ. ಅವರು ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರಲ್ಲ. ಆತನಿಂದ ಇಸ್ರಾಯೇಲ್ ಎಂಬ ಹೆಸರು ಹೊಂದಿದ ಯಾಕೋಬನ ಸಂತಾನದವರಿಗೆ ಕೊಡಲ್ಪಟ್ಟ ಆಜ್ಞಾ, ನಿಯಮ, ವಿಧಿ, ಧರ್ಮ ಶಾಸ್ತ್ರಗಳನ್ನು ಅನುಸರಿಸುವುದಿಲ್ಲ. ಹಿಂದಿನ ಪದ್ಧತಿಯನ್ನು ಅವರು ಬಿಡುವುದೇ ಇಲ್ಲ. ಇವತ್ತುವರೆಗೆ ನಡೀತಾ ಇದ್ದಾರೆ. ದೇವರಲ್ಲಿ, ಸರ್ವ ಸೃಷ್ಟಿಕರ್ತನಾದ ದೇವರಲ್ಲಿ ಭಯ ಭಕ್ತಿ ಅವರಲ್ಲಿ ಇಲ್ಲ. ಹಿಂದಿರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಮುಸ್ಲಿಮ್ಸ್ ಇರ್ಬೋದು, ಒಂದೊಂದು ಗ್ರಂಥದಲ್ಲಿ ಒಂದೊಂದು ಥರದ ಹೆಸರುಗಳು. ಸರ್ವ ಸೃಷ್ಟಿಕರ್ತನಿಗೆ ವಾಕ್ಯಗಳನ್ನ ಅವರು ಕೇಳುವುದಿಲ್ಲ, ಅದನ್ನು ಅನುಸರಿಸುವುದು ಇಲ್ಲ. ದೇವರ ಬದಲಾಗಿ ಲೋಕದ ವಿಷಯಗಳಿಗೆ ಹೋಗುವುದಿಲ್ಲ, ಹೋಗ್ತಲೇ ಇದ್ದಾರೆ. ಇದು ಇವತ್ತು ಕೂಡ ಏನಾಗಿದೆ ಅದೇ ರೀತಿ ನಡೀತಲೇ ಇದೆ. 35 ಯೆಹೋವನು ಇಸ್ರಾಯೇಲರಿಗೆ, ನೀವು ಅನ್ಯ ದೇವತೆಗಳನ್ನು ಆರಾಧಿಸಬಾರದು, ಅವುಗಳಿಗೆ ಕೈ ಮುಗಿಯಬಾರದು, ಸೇವೆ ಮಾಡಲು ಯಜ್ಞವನ್ನು ಅರ್ಪಿಸಲು ಬಾರದು. ದೇವರ ಸ್ತೋತ್ರವಾಗಲಿ. ನೋಡಿ, ದೇವರು ಆದುಕೊಂಡವ್ರಿಗೆ ಏನು ಹೇಳ್ತಾರೆ? ಅನ್ಯ ದೇವತೆಗಳಿಗೆ ಕೈ ಮುಗಿಬಾರದು, ಅದನ್ನು ಆರಾಧಿಸಬಾರದು. ಯಾವುದೇ ವಿಗ್ರಹಗಳು, ಅದೇ ಇದಿರುವ ಸರ್ವ ಸೃಷ್ಟಿಕರ್ತನಾದ ದೇವರು. ಉದಾಹರಣೆಗೆ ಯೇಸು ಇರ್ಬೋದು, ಅಥವಾ ಈಗ ಶಿವ ಅಂತ ಹೇಳ್ತಾರೆ, ಈಶ್ವರ ಅಂತ ಹೇಳ್ತಾರೆ, ಪರಮೇಶ್ವರ ಅಂತ ಹೇಳ್ತಾರೆ, ಶ್ರೀಕೃಷ್ಣ ಪರಮಾತ್ಮ ಅಂತ ಹೇಳ್ತಾರೆ. ಹೌದು, ದೇವರು ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ, ವೇದಗಳಲ್ಲಿ ದೇವರುಗಳ ಹೆಸರು ಹೌದು. ಆದರೂ ಅದೇ ವಿಗ್ರಹಗಳನ್ನು ಇವತ್ತು ಮಾಡಿಕೊಂಡು ಇವತ್ತು ಪೂಜೆ ಮಾಡ್ತಾರೆ, ಆರಾಧಿಸ್ತಾರೆ. ನಿಜವಾಗಲೂ ಇವತ್ತು ಅದಕ್ಕೂ ಕೂಡ ಹೋಗಲೇಬಾರದು, ಆರಾಧಿಸಬಾರದು, ಪೂಜೆ ಮಾಡಬಾರ್ದು, ಪುರಸ್ಕಾರ ಮಾಡಬಾರ್ದು, ಯಜ್ಞವನ್ನು ಅರ್ಪಿಸಲು ಬಾರದು. ಉದಾಹರಣೆಗೆ, ಅದು ದೇವರಿಗೆ ರೂಪವಿಲ್ಲ. ದೇವರನ್ನ ಅವರು ಆತ್ಮಸ್ವರೂಪನಾಗಿದ್ದಾರೆ, ಒಂದು ಶಕ್ತಿಯಾಗಿದ್ದಾರೆ. ಅದಕ್ಕೆ ಖಂಡಿತವಾಗಿಯೂ ಅಂಥ ವಿಗ್ರಹಗಳಿಗೂ ಕೂಡ ಇವತ್ತು ಉದಾಹರಣೆಗೆ ಯೇಸುವಿನ ವಿಗ್ರಹ ಅಂತ ಮಾಡಿಬಿಡ್ತಾರೆ, ಅದಕ್ಕೆ ಕೈ ಮುಗಿತಾರೆ, ಪಾದ ಸೇವೆ ಮಾಡ್ತಾರೆ, ನಾನಾ ರೀತಿಯಲ್ಲಿ ಊದುಗಡ್ಡಿ ಅದು ಇದು ಹೊತ್ತಿಸಿ ಇಡ್ತಾರೆ. ಇವತ್ತು ಮುಸ್ಲಿಮ್ಸರು ಕೂಡ ಅಲ್ಲ ಅಂತ ಹೇಳ್ಕೊಂಡು ನಾನಾ ರೀತಿಯಲ್ಲಿ ಅನೇಕರು ಈ ರೀತಿ ವಿರೋಧವಾಗಿ ನಡೆದುಕೊಳ್ತಾ ಇದ್ದಾರೆ. ಅದು ಕೂಡ ದೊಡ್ಡ ತಪ್ಪು. ಬರೀ ವಾಕ್ಯವನ್ನು ತಿಳಿದುಕೊಂಡು ನಾವು ಬರೀ ಪ್ರಾರ್ಥನೆಯನ್ನು ಮಾಡಬೇಕು, ಸರ್ವ ಸೃಷ್ಟಿಯನ್ನು ನೆನೆಸಿಕೊಂಡು ಎಂಬುದಾಗಿ ನಮಗೆ ಸ್ತೋತ್ರ. ಇದು ಯಾವಾಗಲೂ ಆ ರೀತಿ ಆಗಬಾರದು. ಇಂಥ ಕೆಟ್ಟವರ ಸಹವಾಸಕ್ಕೆ ಹೋಗಲೇಬಾರದು. ದೇವರಿಗೆ ವಿರುದ್ಧವಾದವರ ರೀತಿಯಲ್ಲಿ ನಡೆದುಕೊಳ್ಳಬಾರದು. 36 ನಿಮ್ಮನ್ನು ಮಹಾಶಕ್ತಿ, ಭುಜಪರಾಕ್ರಮ ಇವುಗಳ ಮೂಲಕವಾಗಿ ಐಗುಪ್ತ ದೇಶದಿಂದ ಕರಕೊಂಡು ಬಂದ ಯೆಹೋವನಾದ ನನ್ನಲ್ಲಿ ಭಯಭಕ್ತವುಳ್ಳವರಾಗಿ ನನ್ನೊಬ್ಬನಿಗೆ ಕೈ ಮುಗಿದು ಯಜ್ಞವನ್ನು ಅರ್ಪಿಸಬೇಕು. ದೇವರ ಸ್ತೋತ್ರ. ಕಷ್ಟ, ಸಂಕಟ, ದುಃಖಗಳಿಂದ ಪಾರು ಮಾಡಿದಂಥ ದೇವರು, ಸರ್ವ ಸೃಷ್ಟಿಕರ್ತ ಯೇಸು ಪರಮಾತ್ಮ, ಭಗವಂತ, ಸರ್ವೇಶ್ವರ, ಪರಮೇಶ್ವರ, ಜಗದೀಶ, ಶ್ರೀಮನ್ನಾರಾಯಣ, ಪರಮೇಶ್ವರ ಅಂತ ಇವೆಲ್ಲವೂ, ಅಲ್ಲಾಹ್ ಅಕ್ಬರ್ ಅಂತ ಇವೆಲ್ಲವೂ ಒಂದೊಂದು ಭಾಷೆಯಲ್ಲಿ ಒಂದೊಂದು ಗ್ರಂಥದಲ್ಲಿ ಸರ್ವ ಸೃಷ್ಟಿಕರ್ತನಿಗೆ ಇರುವಂಥ ಹೆಸರು. ಆ ಹೆಸರಿಗೆ ಮಾತ್ರ ನಾವು ಪ್ರಾರ್ಥನೆ ಮಾಡಬೇಕು, ಸ್ತೋತ್ರವನ್ನು ಸಲ್ಲಿಸಬೇಕು. ಯಾವುದೇ ವಿಗ್ರಹಗಳನ್ನು ಮಾಡಿಕೊಳ್ಳಬಾರದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ನಾನು ನಿಮಗೆ ಬರೆಸಿಕೊಟ್ಟ ಆಜ್ಞಾ, ನಿಯಮ, ವಿಧಿ, ಧರ್ಮಶಾಸ್ತ್ರಗಳನ್ನು ತಪ್ಪದೆ ಕೈಗೊಳ್ಳಬೇಕು. ಅನ್ಯ ದೇವತೆಗಳನ್ನು ಪೂಜಿಸಬಾರದು. ನನ್ನ ನಿಬಂಧನೆಯನ್ನು ಮರೆತು ಅನ್ಯ ದೇವತೆಗಳನ್ನು ಪೂಜಿಸಬಾರದು. ಯಾವುದೇ ಕಾರಣಕ್ಕೂ, ಅಂದರೆ ಯಾವುದರಲ್ಲಿ ಧರ್ಮಶಾಸ್ತ್ರಗಳನ್ನು ತಪ್ಪದೆ, ಅಂದರೆ ಹಳೆಯ ಒಡಂಬಡಿಕೆಯ 10 ಆಜ್ಞೆಗಳನ್ನು ತಿಳಿದುಕೊಂಡಾಗ ನಮ್ಮ ತಪ್ಪುಗಳು, ದೇವರಿಗೆ ವಿರುದ್ಧವಾಗಿ ನಡೆದುಕೊಳ್ಳುವಂಥದ್ದು ಗೊತ್ತಾಗ್ತದೆ. ಅದನ್ನು ಕೈಗೊಳ್ಳಲೇಬೇಕು. ಧರ್ಮೋಪದೇಶಕಾಂಡದಲ್ಲಿ ಮತ್ತು ಗಲಾತ್ಯರಿಗೆ ಬರೆದ ಪತ್ರದಲ್ಲಿ ಧರ್ಮಶಾಸ್ತ್ರಗಳನ್ನು ಪ್ರತಿನಿತ್ಯವೂ ಕೈಗೊಳ್ಳದವರು ಶಾಪಗ್ರಸ್ತರು ಎಂಬುದಾಗಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಗಲಾತ್ಯ 3ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಕೂಡ ಅಪೊಸ್ತಲ ಪೌಲರು ಅದನ್ನೇ ಹೇಳಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸೀನಾಯಿ ಬೆಟ್ಟದಲ್ಲಿ ಮೋಶೆ ಕೂಡ ದೇವರು 10 ಆಜ್ಞೆಗಳನ್ನು ಬರೆದುಕೊಟ್ಟರು, ಮೋಶೆ ಕೈಯಲ್ಲಿ ಬರೆಸಿದರು. ಅದು ಯಾವುದೆಂದರೆ ನಮ್ಮನ್ನು ಆಶೀರ್ವಾದಕ್ಕೆ ನಡೆಸುವುದಲ್ಲ, ಪಾಪಗಳು ಅರ್ಥವಾಗುವುದಕ್ಕೋಸ್ಕರ. ಇದನ್ನು ಅನೇಕರು ಇವತ್ತು ಅದು ಹಳೆ ಒಡಂಬಡಿಕೆ, ಇದು ಹೊಸ ಒಡಂಬಡಿಕೆ ಅಂತಲ್ಲಿ ಭಿನ್ನ ಭೇದ ತಂದಿದ್ದಾರೆ, ತರುತ್ತಲೇ ಇದ್ದಾರೆ. ಕಾರಣ ಯಾಕೆಂದರೆ ಹಿಂದೆ ಬಹಳ ಸಲ ತಿಳಿದುಕೊಂಡಿದ್ದೇವೆ, ಅವರ ಜೀವಿತ ಅದರಲ್ಲಿ ಇರ್ತದೆ, ಪಾಪಮಯ ಜೀವಿತ. ಆದ್ದರಿಂದ ಅದು ನಮಗೆ ಅವರು ಬೇಡವೇ ಬೇಡ ಅಂತ ಹೇಳ್ತಾರೆ. ಆದ್ದರಿಂದ ಧರ್ಮಶಾಸ್ತ್ರವನ್ನು ತಪ್ಪದೆ ಕೈಗೊಳ್ಳಬೇಕು. ಅದನ್ನು ನಾವು ಧ್ಯಾನಿಸಿಕೊಳ್ಳಬೇಕು, ಚೆನ್ನಾಗಿ ತಿಳಿದುಕೊಳ್ಳಬೇಕು, ಅರ್ಥ ಮಾಡಿಕೊಳ್ಳಬೇಕು. ದೇವರ ವಾಕ್ಯಗಳನ್ನು ಎಂದಿಗೂ ಕೈ ಬಿಡಬಾರದು ಅಂತ ಇದರ ಅರ್ಥ. 39 ನಿಮ್ಮ ದೇವರಾಗಿರುವ ಯೆಹೋವನಾದ ನನ್ನಲ್ಲಿ ಭಯಭಕ್ತಿ ಉಳ್ಳವರಾಗಿರಬೇಕು.
ಆಗ ಸರ್ವ ಸೃಷ್ಟಿಗತದ ದೇವರು, ನಾನು ನಿಮ್ಮನ್ನು ಆರಿಸಿಕೊಂಡಿದ್ದೇನೆ, ಅನೇಕ ಪಾಪಗಳಿಂದ ಬಿಡುಗಡೆ ಮಾಡಿದ್ದೇನೆ, ಮಾಡ್ತಲೇ ಇದ್ದೇನೆ. ಹಾಗಿರುವಾಗ ನೀವು ಇವತ್ತು ನಿಮ್ಮ ಭಾಷೆಯಲ್ಲಿ ನಿಮ್ಮ ಗ್ರಂಥದಲ್ಲಿ ಸರ್ವ ಸೃಷ್ಟಿಕರ್ತನಾದ ದೇವರಿಗೆ ಹೆಸರಿರುವಾಗ ಆ ದೇವರ ಹೆಸರನ್ನು ಮಾತ್ರದಲ್ಲಿ ಭಯ ಭಕ್ತಿ ಇಲ್ಲವರಾಗಿ ಅದನ್ನು ನೀವು ಆರಾಧಿಸಬೇಕು, ಪೂಜಿಸಬೇಕು, ಹೊರತು ಅನ್ಯ ವಿಗ್ರಹಗಳನ್ನೆಲ್ಲ ಸರ್ವ ಸೃಷ್ಟಿಗತ ದೇವರ ಹೆಸರುಗಳನ್ನು ಹೇಳಿಕೊಂಡು ಮಾಡಿದ ವಿಗ್ರಹಗಳಿಗೂ ಕೈ ಮುಗಿಬಾರದು, ಅದಕ್ಕೆ ಆರಾಧಿಸಬಾರದು, ಆ ಪೂಜೆ ಪುರಸ್ಕಾರ ಪ್ರಸಾದವನ್ನು ಕೂಡ ತಿನ್ನಬಾರದು. ದೇವರ ನಂಬಿಕೆ ಸ್ತೋತ್ರವಾಗಲಿ. ಉದಾಹರಣೆಗೆ ಪರಮಾತ್ಮನಿಗೆ ರೂಪ ಇದೆಯೋ ಅದೊಂದು ಅರ್ಥ. ಪರಿಶುದ್ಧ ಆತ್ಮ ಅಂದರೆ ಜೀವ, ಅದೊಂದು ಶಕ್ತಿಯಾಗಿದೆ. ಅದೇ ರೀತಿ ಈಶ್ವರ ಅಂದರೆ ಈ ವಾಣಿಯ ದೇವರಾಗಿದ್ದಾನೆ. ಅದೇ ರೀತಿ ಪರಮೇಶ್ವರ ಪರಲೋಕದಲ್ಲಿರುವ ವಾಣಿಯಾದಂಥ ದೇವರೆಂದರೆ ಕೈಲಾಸದಲ್ಲಿರುವಂಥ ದೇವರೇ. ಹಾಗೆ ಶ್ರೀಮನ್ನಾರಾಯಣ ನೀರಿನ ಮೇಲೆ ನಡೆದಾಡಿದಂಥ ದೇವರೇ ಅಂತ ಇದರ ಅರ್ಥವಾಗಿದೆ. ಶ್ರೀಕೃಷ್ಣ ಪರಮಾತ್ಮ ಹಿಂದಿನ ದ್ವಾಪರ ಯುಗದಲ್ಲಿ ಮನುಷ್ಯನ ಅವತಾರವೆತ್ತಿ ಬಂದರು. ಅದುವೇ ನಮ್ಮ ಭಾರತ ದೇಶದಲ್ಲಿ ಇವತ್ತು ವೇದಗಳು, ಅದು ಬಿಟ್ಟರೆ ಮಹಾಭಾರತ ನಮ್ಮ ಗ್ರಂಥವಾಗಿರೋದು, ಅದರಿಂದಲೇ ಬಂದಿದೆ ಭಗವದ್ಗೀತೆ. ಹಾಗೆ ಕಲಿಯುಗದಲ್ಲಿ ದೇವರ ವಿಷಯಗಳೆಲ್ಲ ನಡೆದಿದ್ದು ಹೊರದೇಶದಲ್ಲಿ, ಅದುವೇ ಇವತ್ತು ಬೈಬಲು. ಆ ಬೈಬಲಿನಲ್ಲಿ ಹೊರದೇಶದ ಭಾಷೆ ಯೆಹೋವ ಮತ್ತು ಯೇಸು ಎಂಬುದಾಗಿದೆ. ಯೇಸು ಅಂದರೆ ಅರ್ಥ ತನ್ನ ಜನರನ್ನು ಪಾಪದಿಂದ ಬಿಡುಗಡೆ ಮಾಡುವವನು ಎಂಬುದಾಗಿ. ಯೆಹೋವ ಅಂದರೆ ಏನಾಗಿದೆ, ನಾನೇ ಪರಮಾತ್ಮ, ನಾನೇ ಭಗವಂತ ಅಂತ ಹಳೆ ಒಡಂಬಡಿಕೆ ಹೆಸರಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಕಲಿಯುಗದಲ್ಲಿ ಹೊರದೇಶದಲ್ಲಿ ಯೇಸು ಎಂಬ ನಾಮದಲ್ಲಿ ಬಂದು ಯೆಹೋವ ಎಂಬ ಹೆಸರು ಅಲ್ಲಿ ಬಂತು, ಅದುವೇ ಬೈಬಲ್ ಆಗಿದೆ. ನಮ್ಮ ಭಾರತ ದೇಶದಲ್ಲಿ ವೇದಗಳು, ಮಹಾಭಾರತ, ವೇದಗಳಿಂದಲೇ ಮಹಾಭಾರತ ಬಂತು, ಅದರಿಂದಲೇ ಭಗವದ್ಗೀತೆ ಬಂತು. ಹಾಗೆ ದೇವರಲ್ಲಿ ನಮ್ಮಲ್ಲಿ ಏನಾಗಿದೆ ಇಲ್ಲಿ, ಅದುವೇ ಶ್ರೀಕೃಷ್ಣ ಪರಮಾತ್ಮನು ಕೂಡ ಸಾರಿದ್ದು. ಮುಸ್ಲಿಮ್ಸರಲ್ಲಿ ಕುರಾನ್ ಎಂಬುದಾಗಿ ಹೇಳುತ್ತಾರೆ. ಹಾಗಿರುವಾಗ ಸರ್ವ ಸೃಷ್ಟಿಕರ್ತನದ ಹೆಸರನ್ನು ಮಾತ್ರ ಹೇಳಿಕೊಂಡು ಆರಾಧಿಸಬೇಕು, ನಾವು ಪೂಜಿಸಬೇಕು, ಹೊರತು ಅದೇ ದೇವರ ಹೆಸರು ಹೇಳಿಕೊಂಡು ಇವತ್ತು ವಿಗ್ರಹಗಳನ್ನ ಮಾಡಿ ಇವತ್ತು ಎಷ್ಟೆಷ್ಟೋ ಕೋಟಿ ಖರ್ಚು ಮಾಡಿ ನಮ್ಮ ರಾಜಕಾರಣಿಗಳು ಕೂಡ ಆ ರೀತಿ ಮಾಡ್ತಾರೆ. ಅದರಲ್ಲಿ ಏನೂ ಪ್ರಯೋಜನ ಬರುವುದಿಲ್ಲ. ಅಲ್ಲಿ ಗಲಾಟೆ, ಬಡದಾಟ, ಶವಗಳು ಬೀಳುವುದನ್ನು ನಾವು ಕಣ್ಣಾರೆ ಕಾಣ್ತೇವೆ. ಟಿವಿ ಮೂಲಕವೋ, ಮೊಬೈಲ್ ಮೂಲಕವೋ, ಪತ್ರಿಕೆಗಳ ಮೂಲಕ ಓದ್ಬೋದು, ಆದರೆ ಕಿವಿಯಾರೆ ಕೂಡ ಕೇಳುತ್ತೇವೆ. ಇದುವೇ ಕಾರಣ ದೇವರ ಕೋಪವಾಗಿದೆ. ಹಾಗೆ ನಿಜವಾಗಿ ಸೃಷ್ಟಿಕರ್ತನಾದ ದೇವರ ಒಬ್ಬರನ್ನೇ ನಾವು ಏನು ಮಾಡಬೇಕು, ಅಲ್ಲಿ ಆರಾಧಿಸಬೇಕು, ಪೂಜಿಸಬೇಕು, ಪ್ರತಿಯೊಂದು ಗ್ರಂಥದಲ್ಲಿರುವ ಹೆಸರಿನ ಪ್ರಕಾರ. ಆಗ ನಿಮ್ಮನ್ನು ಎಲ್ಲ ಶತ್ರುಗಳ ಕೈಗೆ ಸಿಕ್ಕದಂತೆ ತಪ್ಪಿಸುವೆನು ಎಂದು ಹೇಳಿ ಅವರೊಡನೆ ಒಡಂಬಡಿಕೆ ಮಾಡಿಕೊಂಡನು. ಆ ರೀತಿ ಮಾಡಿದರೆ ನಿಮ್ಮನ್ನು ನಿಮ್ಮ ವಿರೋಧಿಗಳೊಂದಿಗೆ ನಾನು ಸೇರಕ್ಕೆ ಬಿಡೋದಿಲ್ಲ, ಶತ್ರುಗಳಿಂದಲೂ ನಾನು ತಪ್ಪಿಸಿ ಕಾಪಾಡ್ತೀನಿ ಅಂತ ದೇವರ ಒಂದು ವಾಕ್ಯವಾಗಿದೆ. ಸರ್ವ ಸೃಷ್ಟಿಕರ್ತನಾದ ದೇವರ ವಾಕ್ಯ. ನನ್ನ ಸಹೋದರ ಸಹೋದರಿಯರ ಹಿಂದೆ ದೇವರು ನನಗೂ 1995 ಇಸಲಿ ದರ್ಶನ ಕೊಡೋದಕ್ಕಿಂತ ಮೊದಲು ಅನೇಕ ಶತ್ರುಗಳು, ಜಗಳಗಳು, ಹೋದಲ್ಲಿಯೂ ಬಂದಲ್ಲಿಯೂ ಅದರ ಆರೋಗ್ಯವು ಸರಿ ಇರಲಿಲ್ಲ. ದೇವರಿಗೆ ಎಲ್ಲ ವಿರುದ್ಧವಾಗಿದ್ದೆ. ಯಾವಾಗ ದೇವರ ದರ್ಶನವಾಯಿತು, ದೇವರೇ ನನ್ನನ್ನು ಒಂದೊಂದು ರೀತಿಯಿಂದ ಬಿಡುಗಡೆ ಮಾಡಿಕೊಂಡು ಬಂದರು. ದೇವರ ನಮಗೆ ಸ್ತೋತ್ರ. ಹಾಗೆ ಇವತ್ತು ನಾನು ಸರ್ವ ಸೃಷ್ಟಿಕರ್ತನಾದ ದೇವರೊಬ್ಬರಿಗೆ ಮಾತ್ರ ನನ್ನ ಘನ ಮಾನ ಮಹಿಮೆಯನ್ನು ಸಲ್ಲಿಸ್ತಾ ಇದ್ದೇನೆ, ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ದೇವರು ಏನು ಹೇಳಿದಾರೋ ಅದರಂತೆ ನಡೀತಾ ಇದ್ದೀನಿ. ಆದರೆ ಪಶ್ಚಾತ್ತಾಪವು ಕೂಡ ಪಡುತ್ತಲೇ ಇದ್ದೀನಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಂಥವರೊಂದಿಗೆ ಮಾತ್ರ ದೇವರು ಒಡಂಬಡಿಕೆ ಮಾಡ್ತಾರೆ, ಹೊರತು ಅದು ಬೇಕು, ಇದು ಬೇಕು, ಅದು ಬೇಕು ಅಂತ ಹೇಳಿದ್ರೆ ಖಂಡಿತವಾಗಿ ಶಿಕ್ಷೆಯನ್ನು ಬರಮಾಡಿಕೊಳ್ತೇವೆ, ಹೊರತು ದೇವರ ಆಶೀರ್ವಾದವನ್ನು ಬರಮಾಡಿಕೊಳ್ಳಲು ಸಾಧ್ಯವಿಲ್ಲ. ಅಂಥವರಿಂದ ದೇವರು ಬೆನ್ನು ಹಾಕಿ ಬಿಡುತ್ತಾರೆ. ಅಂಥವರಿಗೆ ಪ್ರಾರ್ಥನೆಯನ್ನು ಕೇಳುವವರು ಅಲ್ಲವೇ ಅಲ್ಲ. ದೇವರ ನಾಮಕ್ಕೆ ಸ್ತೋತ್ರ. 40ನೇ ವಚನ. ಅವರು ಅದನ್ನು ಲಕ್ಷಿಸದೆ ತಮ್ಮ ಮುಂಚಿನ ಪದ್ಧತಿಗಳನ್ನೇ ಅನುಸರಿಸಿದರು. ನೋಡಿ, ದೇವರು ಎಷ್ಟೇ ತಿಳಿಸಿದರು, ಏನೇ ಮಾಡಿದರೂ ಗಮನಕ್ಕೆ ತಂದುಕೊಳ್ಳಲಿಲ್ಲ. ಅವರ ಹಿಂದಿನ ಜೀವಿತವನ್ನು ಅವರು ಬಿಡಲೇ ಇಲ್ಲ. ಇದು ಕೂಡ ಇವತ್ತು ನಾನು ಹಿಂದೆ ಕೂಡ ಒಂದ್ಸಲ ಹೇಳಿದ್ದೇನೆ. ನಮ್ಮ ಕರ್ನಾಟಕ ರಾಜ್ಯದ ಗುಲ್ಬರ್ಗ ಜಿಲ್ಲೆಯ ಒಂದು ತಾಲೂಕಿನಲ್ಲಿ ಒಂದು ಸೇವಕರು, ಅವರು ಬೈಬಲ್ ಕಾಲೇಜಿನಲ್ಲಿ ಹೋಗಿ ಟೀಚ್ ಮಾಡೋರು ಕೂಡ ಆಗಿದ್ದರು. ಅಂದರೆ ಬಹಳ ವರ್ಷದ ಹಿಂದೆ. ಈಗ ಏನಾಗಿದ್ದಾರೋ ಗೊತ್ತಿಲ್ಲ. ಅವರು ಕೂಡ ಒಂದು ಸೇವಕರು, ಅವರ ಸ್ವಂತ ಸಂಬಂಧಿಕರ ಮನೆಯಲ್ಲಿ ಹೋಗಿ ನಮಗೆ ಅದು ಬೇಕು, ಇದು ಬೇಕು, ಎಲ್ಲವೂ ಬೇಕು, ದೇವರಲ್ಲಿ ಭರವಸೆ
ಭರವಸೆ ಮಾತ್ರ ಇಡಬೇಕು ಅಂತೇಳಿ ಅವರನ್ನು ಏನು ಮಾಡಿದ್ರು, ಹಾದಿ ತಪ್ಪಿಸಿದ್ರು. ಬಹಳ ಕಷ್ಟ ಸಂಕಟ ದುಃಖಗಳಿಗೆ ಒಳಗಾಗಿದ್ರು. ಕಡೆಗೆ ದೇವರಲ್ಲಿಗೆ ನನ್ನನ್ನು ಹೋಗುವ ಹಾಗೆ ಮಾಡಿದ್ರು. ಕಡೆಗೆ ಅಲ್ಲಿ ಅವ್ರು ಮಾಡಿಟ್ಟಂಥ ಒಂದು ಮಂತ್ರ ಮಾಡಿ ಇಟ್ಟಂಥ ಒಂದು ತೆಂಗಿನಕಾಯಿಯನ್ನು ದೇವರು ನನ್ನ ಮೂಲಕ ಅಲ್ಲಿ ತೆಗೆಸಿದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆವಾಗ ಅವರಿಗೆ ಸತ್ಯ ಸುವಾರ್ತೆ ಕಿವಿಗೆ ಮುಟ್ಟಿತು. ದೇವರ ನಾಮಕ್ಕೆ ಸ್ತೋತ್ರ. ಹಾಗಿದೇ ಕೂಡ ಇವತ್ತು ಮೈಸೂರು ಜಿಲ್ಲೆಯ ಒಂದು ತಾಲೂಕಿನ ಒಂದು ಸ್ಥಳದಲ್ಲಿ ಒಂದು ಮನುಷ್ಯ, ನಾನು ಸರಿಯಾಗಿ ಒಂದು ಕುಟುಂಬಕ್ಕೆ ಹೋಗಿ ದೇವರ ಸುವಾರ್ತೆಯನ್ನು ಸಾರಿದಾಗ ಆ ಕುಟುಂಬದವರು ಆ ಮನುಷ್ಯನ ಹತ್ರ ಹೋಗ್ತಾ ಇದ್ರು. ಪಾಸ್ಟರ್ ಎಂದು ಹೇಳಿಕೊಂಡು ಅಲ್ಲಿ ಏನು ಮಾಡಿದರೆ, ನೀವು ಏನು ಬೇಕಾದರೂ ಮಾಡಿ, ನಿಮ್ಮ ಹಿಂದಿನ ಪದ್ಧತಿಯನ್ನು ಮಾಡಿ, ಆದರೆ ಯೇಸುವಿನ ನಂಬಿಕೆಯನ್ನು ನಿಮ್ಮ ಹೃದಯದಲ್ಲಿ ಮನಸ್ಸಿನಲ್ಲಿ ಇಟ್ಟುಕೊಳ್ಳಿ, ದೇವರ ಮೇಲೆ ಭರವಸೆ ಇಡಿ, ಯೇಸುವಿನ ಮೇಲೆ ನಿಮ್ಮ ಹಿಂದಿನ ಪದ್ಧತಿ ಏನು ಬೇಕಾದರೂ ಮಾಡಿ ಎಂಬುದಾಗಿ ಒಂದು ಪಾಸ್ಟರ್ ಬಾಯಲ್ಲಿ ಬಂದಂಥ ಮಾತು. ಕಡೆಗೆ ಆ ಮನೆಯವರನ್ನು ನನಗೆ ಆ ಪಾಸ್ಟರ್ ಏನು ಮಾಡ್ದ, ವಿರೋಧವನ್ನಾಗಿ ಮಾಡಿಸಿದ. ಹಾಗೆ ನನಗೆ ಅಲ್ಲಿ ಸ್ಥಳ ಮಾಡಿಕೊಟ್ಟಂಥ ಅವರಿಗೂ ಹೋಗಿ ನನ್ನ ಬಗ್ಗೆ ದೂರು, ಅವರಿಗೂ ಸ್ವಲ್ಪ ವಿರೋಧ ಬರುವಾಗೆ, ನನ್ನ ಮೇಲೆ ವಿರೋಧ ಬರುವಾಗೆ ಮಾಡಿದ. ಆದರೆ ದೇವರ ನಮಗೆ ಸ್ತೋತ್ರವಾಗಲಿ. ಖಂಡಿತವಾಗಿ ಆಮೇಲೆ ಇತ್ತೀಚೆಗೆ ಒಂದೊಂದು ಕೆಲಸಕ್ಕೆ ಕೈ ಹಾಕ್ತಾ ಬಂದ, ಅದು ನೆರವೇರಲು ಬಿಡಲಿಲ್ಲ. ಇತ್ತೀಚೆಗೆ ಒಂದು ಶಿಕ್ಷೆಯನ್ನು ಕೂಡ ಅನುಭವಿಸಿದರು, ಗಂಡ ಹೆಂಡತಿ ಎಲ್ಲ ಸೇರಿಕೊಂಡು. ದೇವರ ನಮಗೆ ಸ್ತೋತ್ರವಾಗಲಿ. ಹಾಗೆ ಇಂಥ ಸೇವಕರುಗಳು ಕೂಡ ಇದ್ದಾರೆ, ಬಹಳ ಎಚ್ಚರವಾಗಿರಬೇಕು. ಇವತ್ತು ಉದಾಹರಣೆಗೆ ನಮ್ಮ ಭಾರತ ದೇಶದ ಸಂಸ್ಥೆಯಲ್ಲಿ ಕೂಡ ಇವತ್ತು ಬ್ರಾಹ್ಮಣರು ಅಂತ ಇದ್ದಾರೆ. ಅವರಿಗೆ ಕೆಲವರಿಗೆ ಗೊತ್ತಿದೆ ಎಲ್ಲ ವಿಷಯ, ಆದರೆ ಅವರ ಲಾಭಕ್ಕಾಗಿ ಹೊಟ್ಟೆಗಾಗಿ ಏನು ಮಾಡ್ತಾರೆ, ಗಂಟೆ ಮನೆ ಆಡಿಸಿಕೊಂಡು ವಿಗ್ರಹಗಳಿಗೆ ಪೂಜೆ ಮಾಡ್ತಾರೆ, ಪ್ರಸಾದ ಮಾಡ್ತಾರೆ. ಆಮೇಲೆ ಬಲಿ ಕೊಡುವುದಾದರೆ ನಾನು ಹೋದ ಮೇಲೆ ನೀವು ಬಲಿ ಕೊಡು ಅಂತ ಹೇಳ್ತಾರೆ. ನಿಜವಾಗಿ ಸಾಕ್ಷಾತ್ ಪರಬ್ರಹ್ಮನು ಭಗವಂತನು ಈ ರೀತಿ ಹೇಳಿದ್ದಾನ? ವೇದಗಳನ್ನು ಮಹಾಭಾರತವನ್ನು ಅರಿತವರಾದ ಬ್ರಾಹ್ಮಣನಾದರೆ ಖಂಡಿತವಾಗಿ ಅಂಥವ್ರ ಬಳಿಗೆ ಹೋಗಬೇಡಿ, ಏನು ಪ್ರಯೋಜನ ಬರುವುದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಬ್ರಾಹ್ಮಣ ಅಂದರೆ ಯಾರು? ಬ್ರಹ್ಮನನ್ನು ಅರಿತವನು. ಬ್ರಹ್ಮ ಯಾರು? ಸರ್ವ ಸೃಷ್ಟಿಕರ್ತ. ವೈಗೋ ಬ್ರಹ್ಮ, ವಾಣಿ ಮತ್ತು ಶಬ್ದ ಸೇರಿ ದೇವರಾಗಿದ್ದಾನೆ. ಅಲ್ಲಿ ಏನು ನಡೆಯೋದಿಲ್ಲ. ಅನೇಕರು ಇವತ್ತು ಮಠಾಧೀಶ್ವರಷ್ಟೇ ಈಶ್ವರ ಶಿವ ಅಂತ ಹೇಳ್ಕೊಂಡು ಈ ರೀತಿ ಮಾಡ್ತಾ ಇದ್ದಾರೆ. ಆಗ ಶಿವ ದೇವರಲ್ಲೂ ಹೌದು, ಈಶ್ವರ ದೇವರಲ್ಲೂ ಹೌದು, ಒಂದೊಂದು ಹೆಸರು ಮಾತ್ರ, ಅದಕ್ಕೆ ರೂಪವಿಲ್ಲ. ಅವರೆಲ್ಲ ಮಾಯದ ಒಂದು ಶಕ್ತಿಯಾಗಿದ್ದಾರೆ. ಅವರು ಕೂಡ ಇವತ್ತು ಕೋಟಿ ಕೋಟಿ ಹಣ ಸಂಪಾದನೆ ಮಾಡಿ ಇತರರನ್ನು ವಂಚಿಸಿ ಐಷಾರಾಮ ಜೀವನವನ್ನು ಮಾಡ್ತಾ ಇದ್ದಾರೆ. ಇದೇ ವಿಷಯವನ್ನು ಒಂದು ಬ್ರಾಹ್ಮಣರ ಹತ್ರ ವಿಚಾರಿಸಿದಾಗ, ಹೌದು, ನಾವು ಸತ್ಯವನ್ನು ಹೇಳಿದರೆ ಗಂಟೆ ಮಣಿ ಆಡಿಸುವಾಗಿಲ್ಲ. ಆಗ ಯಾಕೆ ಈ ರೀತಿ ತಪ್ಪು ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಮ್ಮ ಹಿರಿಯರು ನಮ್ಮ ಜೀವನಕ್ಕೆ ಒಂದು ದಾರಿಯನ್ನು ತೋರಿಸಿಕೊಟ್ಟಿದ್ದಾರೆ. ಏನೆಲ್ಲ ಹೇಳಿ ಇತರನ್ನು ಸೋಲಿಸಿ ಮಾಡಿ ಗಂಟೆಯಲ್ಲಿ ಶ್ಲೋಕಗಳನ್ನ ಹೇಳಿ ಎಷ್ಟೆಷ್ಟೋ ಬಾಚಿಕೊಂಡು ಹೋಗೋರಾಗಿದ್ದಾರೆ. ಈ ಪ್ರಸಾದದ ಬಗ್ಗೆ ಇವು ಕೂಡ ಮಾತಾಡುವಾಗ, ದೇವರು ಯಾವುದಾದ್ರು ಪ್ರಸಾದ ಕೊಟ್ಟಿದ್ದಾನಂತ ಕೇಳಿದ್ರೆ ಒಂದು ಬ್ರಾಹ್ಮಣರು ಹೇಳಿದ್ರು, ಇಲ್ಲ, ನಾವು ಪ್ರಸಾದ ಕೊಡೋಕ್ಕೂ ಯೋಗ್ಯರಲ್ಲ, ತೆಗೆದುಕೊಳ್ಳೋಕ್ಕೂ ಯೋಗ್ಯರಲ್ಲ, ಇದು ಪ್ರಸಾದವೇ ಅಲ್ಲ. ಆದರೆ ಬಂದವರು ಸುಮ್ಮನೆ ಹೋಗಬಾರ್ದು ಅಂತೇಳಿ ಅವ್ರಿಗೆ ಏನಾದರೂ ಒಂದು ತಿನ್ನಕ್ಕೆ ಕೊಟ್ಟು ಕಳಿಸ್ಬೇಕು ಅಂತೇಳಿ ನಾವು ಪ್ರಸಾದವನ್ನು ಕೊಡುವಂಥದ್ದು ಅಂತ. ಯಾಕೆ? ದುಡ್ಡಿಗೋಸ್ಕರ. ನೋಡಿ ಯಾವ ರೀತಿ ವಂಚಿಸ್ತಾ ಇದ್ದಾರೆ. ದೇವರ ನಮಗೆ ಸ್ತೋತ್ರವಾಗಲಿ. ಇದು ಬಹಳವಾಗಿ ಎಚ್ಚೆತ್ತುಕೊಳ್ಳಬೇಕಾಗಿದೆ. ಆದುದರಿಂದ ಅವರಿಗೆ ಸಂಬಂಧಪಟ್ಟಂಥ ಗ್ರಂಥಗಳಲ್ಲಿ ಸರಿಯಾಗಿ ದೇವರನ್ನು ಆದುಕೊಂಡು ದೇವರಲ್ಲಿ ಭಯ ಭಕ್ತಿ ಉಳ್ಳವರಾಗಿ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿದಾಗ ಆಶೀರ್ವಾದವು ತನ್ನಾಳೆ ಬಂದೇ ಬರುತ್ತದೆ. ಇಲ್ಲದಿದ್ದರೆ ಏನೇ ಮಾಡಿದ್ರು ಏನೇ ಆದರೂ, ಇವತ್ತು ಉದಾಹರಣೆಗೆ ಒಂದೊಂದು ದೇವಾಲಯಗಳಲ್ಲಿ ಏನು ಮಾಡ್ತಾ ಇದ್ದಾರೆ, ಆ ಪೂಜೆಗೆ ಇಷ್ಟು ಸಾವಿರ, ಈ ಪೂಜೆಗೆ ಇಷ್ಟು ಸಾವಿರ ಅಂತೇಳಿ ಬೋರ್ಡು. ನಿಜವಾಗಿ ದೇವರ ಪೂಜೆಗೆ ದುಡ್ಡು ಕೊಡಬೇಕಾ? ಬೋರ್ಡ್ ಹಾಕಬೇಕಾ? ಇಲ್ಲ. ಕಾರಣ ಇವರ ಒಂದು ಹೊಟ್ಟೆಪಾಡಿ ಜೀವನಕ್ಕಾಗಿ ಅನೇಕರು ಅದೇ ರೀತಿ ದೇವರ ಹೆಸರು ಹೇಳಿಕೊಂಡು ಎಷ್ಟೆಷ್ಟೋ ಆಸ್ತಿಯನ್ನು ವಶಪಡಿಸಿಕೊಂಡಿದ್ದಾರೆ. ಹಾಗೆ ಇದನ್ನು ಸತ್ಯ ಹೇಳಿದಾಗ ರೌಡಿಗಳನ್ನು ಬಿಟ್ಟು ಸತ್ಯ ಹೇಳಿದವರನ್ನು ಕೊಲೆ ಮಾಡಿಸುತ್ತಲೇ ಇದ್ದಾರೆ. ಅದಕ್ಕೆ ರಾಜಕಾರಣಿಗಳು ಸಹಾಯವನ್ನು ಕೊಡ್ತಲೇ ಇದ್ದಾರೆ. ಅಂಥವರು ರಾಜಕಾರಣಿಗಳನ್ನು ಬಹಳ ಚೆನ್ನಾಗಿ ಇಟ್ಟುಕೊಂಡಿದ್ದಾರೆ. ಇದು ಈಗಾಗಲೇ ನಡೆದು ಹೋಗಿದೆ, ನಡೀತಲಿದೆ, ಪ್ರಸಾರ ಆಗಿದೆ, ಆಗುತ್ತಲೇ ಇದೆ. ದೇವರು ನಮಗೆ ಸ್ತೋತ್ರ. ಆದರೆ ಪ್ರತಿಯೊಂದಕ್ಕೂ ತೀರ್ಪು ಕೊಡೋನು ಸರ್ವ ಸೃಷ್ಟಿಕರ್ತನಾದ ದೇವರಿದ್ದಾನೆ. ಒಂದು ದೇವರು ನಿಗದಿಪಡಿಸಿದ ದಿವಸದಲ್ಲಿ ಖಂಡಿತವಾಗಿ ಪ್ರತಿಯೊಂದಕ್ಕೂ ಸಾಕ್ಷಿ, ಪ್ರತಿಯೊಂದು ನಾಶ ಆಗಲೇಬೇಕು. ಉದಾಹರಣೆಗೆ ಭೂಕಂಪ, ಸುನಾಮಿ, ಬೆಂಕಿ ಬೀಳೋದು, ಚಂಡಮಾರುತ,
ಬೆಟ್ಟ ಗುಡ್ಡ ಸುರಿಯೋದು, ಜಲಪ್ರವಾಹ ನೋಡಿ, ಇಡೀ ದೇವಸ್ಥಾನಗಳನ್ನೇ, ಮಸೀದಿ, ಮಂದಿರ, ದೇವಾಲಯಗಳು ಯಾವುದು ಇರೋದಿಲ್ಲ, ಕೊಚ್ಚಿಕೊಂಡು ಹೋಗ್ತದೆ. ಅಂತ ಪೂಜಾರಿಗಳನ್ನ, ಎಂಥವ್ರನ್ನ, ಯಾರನ್ನು ಕೂಡ ಬಿಡ್ತದ, ಕೊಚ್ಚಿಕೊಂಡು ಹೋಗಿ ಸರ್ವನಾಶವಾಗ್ತದೆ. ಕಾರಣ ದೇವರ ಕೋಪವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದರಿಂದ ಬಹಳ ಎಚ್ಚರವಾಗಿರಬೇಕು. ಇಂಥ ಕೆಲಸಗಳನ್ನು ಮಾಡಲು ಬಾರದು, ಇಂಥವ್ರನ್ನ ಹಿಂಬಾಲಿಸಲು ಬಾರದು. 41ನೇ ವಚನ. ಆ ಜನಾಂಗಗಳವರು ಯೆಹೋವನ ಭಕ್ತರಾಗಿದ್ದರು, ತಮ್ಮ ವಿಗ್ರಹಗಳನ್ನು ಆರಾಧಿಸುತ್ತಿದ್ದರು. ಅವರ ಸಂತಾನದವರು ಇಂದಿನವರೆಗೂ ಹಾಗೆ ಮಾಡುತ್ತಿರ್ತಾರೆ. ನೋಡಿ, ಅದೇ ಸಂತಾನ ಮಕ್ಕಳನ್ನು ಅವರು ಗದರಿಸ್ತಾ ಇಲ್ಲ, ಎಚ್ಚರಿಸ್ತಾ ಇಲ್ಲ, ಬುದ್ಧಿವಾದ ಹೇಳ್ತಾ ಇಲ್ಲ. ಅದು ಹಾಗೆ ಅವರ ಮಕ್ಕಳ ಕಾಲಕ್ಕೂ ಆ ಕಡೆ ದೇವರು ಬೇಕು, ಈ ಕಡೆ ದೆವ್ವನು ಬೇಕು, ಈ ರೀತಿ ಮಾಡ್ತಾ ಇದ್ದಾರೆ. ಮಕ್ಕಳಿಗೆ ಅದನ್ನೇ ಕಳಿಸಿಕೊಂಡು ಬರ್ತಾ ಇದ್ದಾರೆ. ಆಗ ಈ ಪಾಪ ಯಾರ ಮೇಲೆ ಹಾಗೆ ಹೋಗ್ತದೆ? ಮಕ್ಕಳ ಮೇಲೆ ಹೋಗ್ತದೆ. ಅದಕ್ಕೆ ವಿಮೋಚನಕಾಂಡ 20ನೇ ಅಧ್ಯಾಯ 5 ಮತ್ತು 6ನೇ ವಚನ, ಆಮೇಲೆ ವಿಮೋಚನಕಾಂಡ 34ನೇ ಅಧ್ಯಾಯ 7ನೇ ವಚನದಲ್ಲಿ ಹೆತ್ತ ತಂದೆಯ ದೋಷ ಫಲವನ್ನು 3-4 ಮಕ್ಕಳ ತಲೆಮಾರಿಗೆ ಅಂತೇಳಿ, ಯಾರು ವಾಕ್ಯವನ್ನು ಪ್ರೀತಿಸ್ತಾರೋ ಅವರಿಗೆ 1000 ವರ್ಷದವರೆಗೆ ದಯೆ ತೋರಿಸುವನು ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ವಾಕ್ಯವನ್ನು ಅರಿತುಕೊಂಡು ದೇವರು ದರ್ಶನ ಕೊಟ್ಟ ಮೇಲೆ ಪ್ರೀತಿಸಿ ಹೋಗ್ಕೊಂಡು ಹೋದ್ರೆ 1000 ವರ್ಷಗಳವರೆಗೆ ಆಶೀರ್ವಾದ ಸಂತಾನಕ್ಕೆ. ಇಲ್ಲ ಇದ್ರೆ ಆ ಒಂದು ಶಿಕ್ಷೆ, ದೇವರ ಕೋಪ ಸಂತಾನದ ಮೇಲೆ, ಮಕ್ಕಳ ಮೇಲೆ ಬಡ್ಕೊಂಡೇ ಹೋಗ್ತದೆ. ಕೀರ್ತನೆ 109 ನೋಡುವಾಗ, ತಾಯಿಯ ಪಾಪ ಅಳಿದು ಹೋಗದಿರಲಿ. ತಾಯಿ ಒಂದು ತಪ್ಪು ಮಾಡಿದಾಗ ಅದುವೇ ಅಲ್ಲಿ ಹೆಣ್ಣು ಮಕ್ಕಳ ಮೇಲೆ ಕೂಡ ಪಾಪಗಳು ಬಂದೇ ಬರುತ್ತವೆ. ಆದ್ದರಿಂದ ಬಹಳ ಎಚ್ಚರ. ದೇವರು ಆದುಕೊಂಡವರನ್ನು ಖಂಡಿತವಾಗಿ ಮಿಶ್ರ ಜನಾಂಗದ ಉತ್ಪತ್ತಿ ಅಂದರೆ ಅನ್ಯರ ವಿವಾಹ ಕೂಡ ಇದರಲ್ಲಿ ಸಂಬಂಧಪಡ್ತದೆ. ಹಾಗೆ ಅದೇ ರೀತಿಯಲ್ಲಿ ಖಂಡಿತವಾಗಿ ದೇವರು ದರ್ಶನವಾದ ಮೇಲೆ, ದೇವರ ಅದ್ಭುತ ಕಾರ್ಯಗಳನ್ನ ಮಾಡಿದ್ದ ಮೇಲೆ, ದೇವರು ನಮ್ಮನ್ನು ನಡೆಸ್ತಾ ಇರುವಾಗ ಇತರರನ್ನು ನಂಬಿಕೊಂಡು ಖಂಡಿತವಾಗಿ ಈ ವಿಗ್ರಹಾಧನೆ, ಉಪವಾಸ ಹಿಂದಿನ ಜೀವಿತಕ್ಕೆ ಹೋಗಬಾರದು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತಿನ ಈ ಒಂದು ಸಂದೇಶವನ್ನು ನನ್ನ ಸಹೋದರಿಗೆ ನೀವು ತಿಳಿಸಿದ್ದೀರಿ, ಅದಕ್ಕಾಗಿ ಸ್ತೋತ್ರ. ನಾನು ಕೂಡ ಹೆಚ್ಚೆಚ್ಚು ತಿಳಿದುಕೊಳ್ಳುವಂತೆ ಮಾಡಿದ್ದೀರಿ. ಇದರಲ್ಲಿ ಅನೇಕರು ತಪ್ಪಿ ಹೋಗಿದ್ದರು, ನೀವು ಆದುಕೊಂಡವರಲ್ಲಿ ದೇವರೇ ಅವರನ್ನು ಕ್ಷಮಿಸಿರಿ. ಅವರ ಉಪವಾಸ ಅವರನ್ನು ಆಶೀರ್ವಾದ ಮಾಡಿ ನಿಮ್ಮ ಬಳಿಗೆ ಬರುವಂತೆ ಮಾಡಿರಿ, ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಪಾಪ ಪರಿಹಾರ, ಕ್ಷಮಾಪಣೆ ನಿಮ್ಮಿಂದಲೇ ಸ್ವಾಮಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಹೋದಲ್ಲಿಯೂ ಬಂದಲ್ಲಿಯೂ ಎಲ್ಲ ಕೆಲಸ ಕಾರ್ಯಗಳಲ್ಲೂ ದೇವರು ಹೇರಳವಾಗಿ ಆಶೀರ್ವದಿಸಲಿ.